मूलाय नमः ओम गजकंटकाय नमः ओम लंबोदराय नमः ओम विकटाय नमः ओम विघ्नराजाय नमः ओम विघ्ननिवारकाय नमः ओम गणाधीक्षाय नमः. ನೋಡು ಸೋಫಾ ಸೆಟ್ ನಲ್ಲಿ ಇಲ್ಲಿ ಹಾಕ್ಸಿದೀನಿ. ಆ ಉಯ್ಯಾಲೆನ ಅಲ್ಲಿ ನೇತಾಕ್ಬಿಡು. ಓಕೆ. ಆ ಸೆಂಟರ್ ಜಾಗ ನೋಡಪ್ಪ ರಮೇಶ, ನೀನು ಈ ಮನೆ ತಗೊಂಡಿದ್ದು ನಿಮ್ಮ ತಾಯಿಗೆ ಒಂದು ಚೂರು ಇಷ್ಟ ಇಲ್ಲ. ಅವನ ಮನೆ ತಗೊಳ್ಳೋಕೆ ಆಸೆ ಪಡ್ತಾ ಇದ್ದಾನೆ ಅಂದರೆ ತಿಳಿದು ನೀನು ಯಾಕೆ ತಡೀಲಿಲ್ಲ ಅಂತ ನನಗೆ ಬೈತಾ ಇದ್ದ. ನಿನ್ನ ಕೆಲಸ ಇಲ್ಲಿ ಮುಗಿಯೋವರೆಗೂ ನಾನು ನಿನ್ನ ಜೊತೆಗೆ ಇರಬೇಕು ಅಂತ ತುಂಬ ಬೇಡ್ಕೊಂಡಿದ್ದಾಳೆ. ಆದ್ದರಿಂದ ನಾವೆಲ್ಲರೂ ಇಲ್ಲೇ ನಿನ್ನ ಜೊತೆಗೆ ಇದ್ದು ಬಿಡ್ತೀವಿ. ಆದರೆ ಒಂದು ಷರತ್ತ. ಹೂನಪ್ಪ, ಯಾವುದೇ ಕಾರಣಕ್ಕೂ ನೀವು ಆ ಹಿಂದ್ಗಡೆ ಇರೋ ಮಾಡಿ ಮೇಲೆ ಮಾತ್ರ ಹೋಗ್ಕೂಡ್ದು. ಮುಖ್ಯವಾಗಿ ಆ ದಕ್ಷಿಣ ದಿಕ್ಕಲ್ಲಿರೋ ರೂಮ್ ಹತ್ರ ಮಾತ್ರ ಹೋಗಲೇಬಾರ್ದು. ಮಾವ, ನಮ್ಮ ಒಳ್ಳೇದಕ್ಕೆ ಅಂತ ನೀವೆಲ್ಲ ನಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಿದ್ದೀರಾ. ಹೀಗಿರ್ಬೇಕಾದ್ರೆ ನಿಮ್ಮ ಮಾತಿನ ಮೀರ್ತೀವ? ಆ ಮಾಡಿ ಹತ್ತೋದಿರ್ಲಿ, ಆ ಕಡೆ ತಲೆ ಎತ್ತು ನೋಡಲ್ಲ. ಓಕೆನಾ? ಆಯ್ತಪ್ಪ. ಇವನಿಂದ ನಾನು ಕೂಡ ಈ ಮನೇಲಿ ಇರೋಂಗಾಗೋಯ್ತಲ್ಲಪ್ಪ. ಇನ್ಮೇಲೆ ನಾನು ಬೆಳಗ್ನೊತ್ತೇ ಮಲ್ಕೋಬೇಕು. ಬುದ್ಧಿ ಅಡ್ಬಿದ್ದೆ ಬುದ್ಧಿ. ನಮಸ್ಕಾರ ದತ್ತ. ಏನ್ ಬುದ್ಧಿ, ನೀವ್ ಎತ್ತಿನ ಗಾಡಿಯಾಗೆ? ನನ್ ಗೆಳೆಯ ಸಿಟಿಯಿಂದ ಬಂದಿದ್ದಾನೆ. ಎತ್ತಿನ ಗಾಡಿಲಿ ಓಡಾಡಬೇಕು ಅಂತ ಆಸೆ ಪಟ್ಟ. ಕಾರಲ್ಲಿ ಓಡಾಡಿ ಬೋರು, ಹಳ್ಳಿನಲ್ಲಿ ಎತ್ತಿನ ಗಾಡಿಯಲ್ಲಿ ಓಡಾಡೋದೇ ಜೋರು. ಅದಕ್ಕೆ ನೀವಿಲ್ಲೇನ್ ಮಾಡ್ತಿದ್ರಾ? ನನ್ ಮೊಮ್ಮಗಳು ಐಕಳ ಜೊತೆ ಸೇರ್ಕೊಂಡು ಗಾಳಿಪಟ ಬಿಡ್ತಾವಳೆ. ಅಲ್ಲಿ ನೋಡ್ರ. ಹಾಯ್. ಮಾವ, ಹಿಂದಿರೋ ಮಹಡಿ ಹತ್ರ ಹೋಗ್ಬೇಡಿ ಅಂತ ದೊಡ್ಡ ಮಾವ ಯಾಕೆ ಹೇಳಿದ್ರು? ದಕ್ಷಿಣ ದಿಕ್ಕಲ್ಲಿರೋ ಆ ರೂಮಲ್ಲಿ ಅಂಥದ್ದೇನಿದೆ? ಹೇಳ್ತೀನಮ್ಮ. ಸುಮಾರು 100-150 ವರ್ಷಗಳ ಹಿಂದೆ ವಿಜಯರಾಜೇಂದ್ರ ಬಹದ್ದೂರ್ ಅನ್ನೋ ಮಹಾರಾಜ ಈ ಅರಮನೆಯಲ್ಲಿ ವಾಸವಾಗಿದ್ದಂತೆ. ಅವನು ಒಂದ್ಸಾರಿ ಆಂಧ್ರ ಪ್ರದೇಶದ ಪೆದ್ದಾಪುರಂ ಅನ್ನೋ ಊರಿಗೆ ಹೋದಾಗ ಅಲ್ಲಿ ನಾಗವಲ್ಲಿ ಅನ್ನೋ ನರ್ತಕಿನ ನೋಡಿ ಅವಳ ಮೇಲೆ ಆಸೆ ಪಟ್ಟು ಅವಳನ್ನ ಈ ಅರಮನೆಯಲ್ಲಿ ಕರ್ಕೊಂಬಂದು ಇಟ್ಕೊಂಡಂತೆ. ಮೊದಲೇ ಅವಳಿಗೆ ರಾಮನಾಥ್ ಅನ್ನೋ ಡ್ಯಾನ್ಸರು ಲವರ್ ಆಗಿದ್ನಂತೆ. ನಾಗವಲ್ಲಿನ ಆ ರಾಜ ತನ್ನ ಜೊತೆಗೆ ಇಲ್ಲಿ ಕರ್ಕೊಂಬಂದ್ ಕೂಡ್ಲೆ ಆ ರಾಮನಾಥ್ ಕೂಡ ಅರಮನೆ ಹಿಂದೆ ಒಂದು ಮನೆ ಬಾಡಿಗೆ ತಗೊಂಡು ಗುಟ್ಟಾಗಿ ವಾರಕ್ಕೆ 3 ದಿನ ಇದ್ದು ಹೋಗ್ತಿದ್ನಂತೆ. ಈ ರಾಮನಾಥ್ ನಾಗವಲ್ಲಿ ರಾಜನ್ ಗೊತ್ತಿಲ್ದ ಹಾಗೆ ಅವರಿಬ್ರು ಆನಂದವಾಗಿರ್ತಿದ್ರಂತೆ. ಒಂದು ದುರ್ಗಾಷ್ಟಮಿ ದಿವಸ ಈ ವಿಷಯ ಮಹಾರಾಜನಿಗೆ ಗೊತ್ತಾಯ್ತಂತೆ. ನಾಗವಲ್ಲಿ ವಿಷಯ ತಿಳ್ಕೊಂಡ ರಾಜ ಅದೇ ದುರ್ಗಾಷ್ಟಮಿ ದಿವಸನೇ ಆ ನಾಗವಲ್ಲಿನ ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟುಬಿಟ್ನಂತೆ. ಆ ರಾಜ ಇನ್ನೂ ಬದುಕಿದಾನೆ ಅಂದ್ಕೊಂಡ ನಾಗವಲ್ಲಿ ಆತ್ಮ ರಾಜನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇನ್ನೂ ಅಲ್ಲೇ ಅಲಿತಾ ಇದೆ ಅಂತ ಊರ್ ಜನ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ರ ಹತ್ರ ಶಾಸ್ತ್ರನ ಕೇಳಿ ತಿಳ್ಕೊಂಡ್ ರಾಜ ದೇಶದಲ್ಲಿರೋ ದೊಡ್ಡ ದೊಡ್ಡ ಮಂತ್ರವಾದಿಗಳನ್ನೆಲ್ಲ ಕರೆಸಿ 60 ದಿನ ಪೂಜೆ ಮಾಡಿಸಿ ನಾಗವಲ್ಲಿ ಆತ್ಮನ ಆ ದಕ್ಷಿಣ ದಿಕ್ಕಿನಲ್ಲಿರೋ ರೂಮ್ನಲ್ಲಿ ದಿಗ್ಬಂಧನ ಮಾಡಿಸ್ಬಿಟ್ನಂತೆ. ಸ್ವಲ್ಪ ದಿನ ಆದ್ಮೇಲೆ ಆ ರಾಜ ಆತ್ಮಹತ್ಯೆ ಮಾಡ್ಕೊಂಡಂತೆ. ನಾಗವಲ್ಲಿ ಆತ್ಮ ತನ್ನ ಸೇಡು ತೀರ್ಸ್ಕೊಳ್ಳೋದಕ್ಕೋಸ್ಕರ ಇನ್ನೂ ಆ ರೂಮಲ್ಲೇ ಅಲಿತಾ ಇದೆ ಅಂತ ಅವಾಗ್ಲಿಂದ ಜನ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ನಿಜವೋ ಯಾವುದು ಸುಳ್ಳೋ ಒಂದೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾಗವಲ್ಲಿ ರೂಮ್ ಹತ್ರ ಯಾರು ಹೋಗ್ಬಾರ್ದು ಅಂತ ಶಿವ ಹೇಳ್ತಿರೋದು. ಹಾ, ಅವತ್ತು ನಾಗವಲ್ಲಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ರಾಮನಾಥ್ ಮನೆಯಲ್ಲಿ ಇವತ್ತು ಒಬ್ಬ ಡ್ಯಾನ್ಸ್ ಪ್ರೊಫೆಸರ್ ವಾಸವಾಗಿರೋದು. ಅವ್ರ ಹೆಸರು ಮಹಾದೇವ್. ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ
ನೇರವಾಗಿ ತೆಕ್ಕೊಂಬರೋದನ್ನ ಬಿಟ್ಟು DTS ಎಫೆಕ್ಟ್ನಲ್ಲಿ ಬಾಗಲ್ನ ಕರಕ್ ಅಂತ ತೆಕ್ಕೊಂಬರ್ತಾ ಇದೆಯಾ? ಮೊದಲೇ ಹೆದರ್ಕೊಂಡು ಸಾಯ್ತಾ ಇದ್ದೀನಿ ನಾನು. ಯಾಕೆ ಬಂದೆ ಇಲ್ಲಿಗೆ? ಭಯ ಆಗ್ತಾ ಇದೆ, ಅದಕ್ಕೆ ಬಂದೆ. ನಾಗವಲ್ಲಿ ಕತೆ ಹೇಳಿ ಹೆದರ್ಸ್ತೋ ನೀನು, ಈಗ ನೀನೇ ಹೆದರ್ಕೋತಾ ಇದೆಯಾ? ಏನಾಗಬೇಕಾಯ್ತು? ಏನಿಲ್ಲ, ನಾನು ನಿನ್ ಜೊತೆ ಇಲ್ಲಿ ಮಲ್ಕೋತೀನಿ. ನನ್ನ ಜೊತೆ ಮಲಗ್ತೀಯಾ? ಹೇಳು ಮೇಲೆ. ಮನೇಲಿ ಹೆಂಡ್ತಿ ಇದ್ದಾಳೆ, ಅವಳು ಪಕ್ಕ ಹೋಗಿ ಮಲ್ಕೊಳತ್ತಾನೆ. ಅಯ್ಯೋ, ರಾತ್ರಿ ಹೊತ್ತು ನನ್ನ ಹೆಂಡತಿ ಮುಖ ನೋಡಿದ್ರೆ ದೆವ್ವಕ್ಕಿಂತ ಭಯಂಕರವಾಗಿರುತ್ತೆ. ಎಚ್ಚರವಾಗಿರ್ಬೇಕಾದ್ರೆ ನಿನ್ನ ಮುಖ ಅದಕ್ಕಿಂತ ಭಯಂಕರವಾಗಿರುತ್ತೆ. ಹೇ, ತರ್ಲೆ ತಮಾಷೆ ಎಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದೆವ್ವ ಏನು ಅಮಿತಾಬ್ ಬಚ್ಚನ್ ತರ ಎತ್ತರವಾಗ ಇರುತ್ತೆ, ನಿನ್ನ ಹಾಗೆ ಕುಳ್ಳಗಿರುತ್ತೆ. ಹಂಗಾದ್ರೆ ದೆವ್ವನ ನೀನ್ ನೋಡಿದ್ಯಾ? ನೋಡಿಲ್ಲ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅಯ್ಯಪ್ಪ, ದೆವ್ವ ಅಷ್ಟು ಸುಲಭವಾಗಿ ಕಣ್ಣಿಗೆ ಕಾಣಿಸೋದಿಲ್ಲ, ನಾಯಿಗಳ ಕಣ್ಣಿಗೆ ಕಾಣಿಸುತ್ತೆ. ತಕ್ಷಣ ಊಳಿಡೋಕೆ ಶುರು ಮಾಡುತ್ತೆ. ಸುಯಿ ಅಂತ ಗಾಳಿ, ಮರ ಎಲೆ ಎಲ್ಲ ಹಾಗೆಯೇ ಅಲ್ಲಾಡುತ್ತೆ. ಕಿಟಕಿ ಬಾಗ್ಲೆಲ್ಲ ಪಟ 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 ಅಂತ ಹೊಡ್ಕೊಳ್ಳುತ್ತೆ. ಎಲ್ಲಿಂದಾನು ಮಲ್ಲಿಗೆ ಹೂವಿನ ವಾಸನೆ. ಅಪ್ಪ ಅಪ್ಪ, ಇದೇನಿದು? ಗೆಜ್ಜೆ ಶಬ್ದ. ಅಯ್ಯೋ, ಈ ದೆವ್ವಕ್ಕಿಂತ ರೂಮಲ್ಲಿರೋ ನನ್ನ ದೆವ್ವನೇ ವಾಸಿ. ನಾನು ಬರ್ತೀನಿ. ಮುಖ್ಯವಾದ ವಿಷಯ ಹೇಳ್ತೀನಿ. ದೆವ್ವ ಬರೋಕ್ಕಿಂತ ಮುಂಚೆ ಹೋಗಿ ಯಾರು ನಕ್ಕಿದ್ದು? ನೀವಾ? ನಾನೇ. ಅಲ್ಲ, ನೀವೇನು ಓದಿದಿರೋ ಏನೋ, ಒಣಗಾಕಿರೋ ನಮ್ ತಾತನ್ ಪಂಚೆ ನೋಡಿ ದೆವ್ವ ಅಂತ ಹೆದರ್ತಿದ್ದೀರಲ್ಲ. ನಾನಾ ಹೆದರೋದ? ಮತ್ತೆ ದೆವ್ವಕ್ಕ? ಸುಮ್ನೆ ತಮಾಷೆಗೆ ಇವನ್ ಹೆದರ್ಸಕ್ಕೆ. ನಿಮ್ಮ ಹೆಸರು? ಸೌಮ್ಯ. ಸೌಮ್ಯ, ಗುಡ್ ನೇಮ್. ಥ್ಯಾಂಕ್ ಯು. ಲೇ ಕೊಳ್ಳ, ಇವನ್ ಸಹವಾಸ ಮಾಡಿ ಇವನ್ ಬುದ್ಧಿನೇ ನನಗೂ ಬಂದಿದೆ. ಇವನು ಮಲಗಲ್ಲಯ್ಯ, ಎದ್ದೇ ಇರ್ತಾನೆ. ಸ್ಟಾಪ್! ಏನ್ರಿ ಇದು ಬೆಳಗ್ಗೆನೆ ಸಾರಿ ಗಾಮ ಅಂತ? ನಿಮ್ಗೆ ಸಂಗೀತ ಹಾಡ್ಕೊಳಕ್ ಬೇರೆ ಜಾಗನೇ ಸಿಗ್ಲಿಲ್ವಾ? ರಾತ್ರಿ ಆದ್ರೆ ಗೆಜ್ಜೆ ಶಬ್ದ, ಬೆಳಗ್ಗೆ ಆದ್ರೆ ಹಾಳು ಸಂಗೀತ ಶಬ್ದ. ನಿಮ್ದಾಗ ಮಲ್ಕೊಳಕ್ಕೂ ಬಿಡೋದಿಲ್ವಲ್ರಿ? ನಿಮಗ್ ಸಂಗೀತ ಹೇಳ್ಕೊಡ್ಲೇಬೇಕು ಅಂತಿದ್ರೆ ಯಾವ್ದಾದ್ರು ನದಿ ತೀರದಲ್ಲೋ ದೇವಸ್ಥಾನದಲ್ಲೋ ಹೋಗಿ ಹೇಳ್ಕೊಡಿ. ನೋಡಿ, ನಾನು ಇರುವಷ್ಟು ದಿವಸ ನನ್ನ ನಿದ್ದೆಗೆ ನಿಮ್ಮ ಸಂಗೀತ ಏನಾದ್ರು ತೊಂದರೆ ಕೊಟ್ರೆ ರಮೇಶ್ ಕೇಳಿ ನಿಮ್ಮ ತಾತನ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಹುಷಾರ್, ಬಿ ಕೇರ್ಫುಲ್. ಬುದ್ಧಿ ಸೆಟ್ ಮಾಡ್ಕೋಬೇಡಿ, ನಾನು ಇವಳು ಬುದ್ಧಿ ಹೇಳ್ತೀನಿ. ಅದು ಅವ್ರು ಹೇಳಿದ್ರು ಅಂತ ಸಂಗೀತ ಪಾಠ ನಿಲ್ಸ್ಬಿಡ್ಬೇಕಾ? ನಡೆಸ್ತೀನಿ. ನಾವಿರೋದೇ ಅವ್ರ ಜಾಗದಾಗೆ, ಸುಮ್ಕೆ ಯಾಕವ ಅವ್ರ ತಾವ್ ಜಗಳ? ಅವ್ರಿಗೆ ಇಡಿಸ್ದೇ ಇರೋಂಗ್ ನಡ್ಕೊಳ್ಳೋದು ತೆಪ್ಪು ಕಣವ. ಸುಮ್ನಿರು ತಾತ, ನಿಂಗೆ ಇವೆಲ್ಲ ಗೊತ್ತಾಗಲ್ಲ. ಹಾಡಿ ಶುರು ಮಾಡಿ. ಗಂಗಾ, ನೀನ್ ಈಗಿನ ಕಾಲದ ಹುಡುಗಿನೇ ಇರಬಹುದು, ಮೇಲೇನಿದೆ ಅಂತ ನೋಡೋ ಕುತೂಹಲನೂ ಇರಬಹುದು. ಆದ್ರೆ ಇಂಥ ವಿಷಯದಲ್ಲಿ ದೊಡ್ಡೋರ್ ಮಾತನ್ನ ಮೀರ್ದೆ ಅವ್ರು ಹೇಳ್ದಾಗ ಕೇಳೋದು ಒಳ್ಳೇದಮ್ಮ. ಬಾ. ಇಷ್ಟೊತ್ನಲ್ಲಿ ಯಾರಿರ್ಬೋದು? ಯಾರು? ಓ, ನೀವಾ? ನಾನು ಯಾರು ಅಂತ ಹೆದರು ಬಿಟ್ಟಿದ್ದೆ. ಅದೇನು ಇಷ್ಟೊತ್ನಲ್ಲಿ ಒಬ್ರೇ? ಏನ್ ಸಮಾಚಾರ? ಏನಿಲ್ವಲ್ಲ, ಯಾಕೋ ನಿದ್ದೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ಹೀಗೆ ಗಾಳಿಲಿ ಕೂತ್ಕೊಳ್ಳೋಣ ಅಂತ ಹೋಗ್ತಿದ್ದೆ. ಲವ್ವಾ? ಹೇಳಿ, ನೀವು ಯಾರನ್ನಾದ್ರೂ ಲವ್ ಮಾಡ್ತಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಮ ಮುಖ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡುತ್ತೆ. ಲವ್ ಮಾಡೋರಲ್ಲ ಹೀಗೇನೆ, ರಾತ್ರಿ ನಿದ್ರೆ ಬರೋದಿಲ್ಲ, ಹಸುವಾಗೋದಿಲ್ಲ, ಅಕ್ಕಪಕ್ಕ ಯಾರಿದ್ದಾರೆ ಅಂತ ಗೊತ್ತಾಗೋದಿಲ್ಲ.
ಒಂಥರ ಏನೋ ಕಳ್ಕೊಂಡವ್ರಾಗಿ ಯಾವಾಗಲೂ ಒದ್ದಾಡ್ತಾನೆ ಇರ್ತಾರೆ. ನನ್ನ ಹತ್ರ ಮುಚ್ಚು ಮರೆಯಲ್ದೆ ಹೇಳ್ಬಿಡಿ, ನೀವು ಯಾರನ್ನಾದ್ರೂ ಲವ್ ಮಾಡ್ತಿದ್ದೀರಾ? ಅವ್ರ ಹೆಸರು ಮಹಾದೇವ್ ಅಂತ, ಡ್ಯಾನ್ಸ್ ಪ್ರೊಫೆಸರ್. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಅವ್ರ ಮನೆ. ವೆರಿ ಗುಡ್ ಸೆಲೆಕ್ಷನ್. ನಿಮ್ಗವ್ರು ಗೊತ್ತಾ? ಗೊತ್ತಾ ನನಗ? ನನಗೆಲ್ಲ ಗೊತ್ತು, ಎಲ್ರ ಬಗ್ಗೆನೂ ಗೊತ್ತು. ನೀವು ಲವ್ ಮಾಡ್ತಿರೋ ವಿಷಯ ಮಹಾದೇವನಿಗೆ ಗೊತ್ತಾ? ಗೊತ್ತು. ಅದಕ್ಕೆ ಅವ್ರೇನು ಹೇಳಿದ್ರು? ನಮ್ಮ ತಂದೆನ್ ಬಂದು ಮಾತಾಡಕ್ಕೆ ಹೇಳು ಅಂದ್ರು. ಹೇಳೋದ್ ತಾನೆ? ಭಯ ಆಗ್ತಾ ಇದೆ. ಭಯ ಪಟ್ರೆ ನಿಮ್ ಲವ್ ಹೇಗೆ ಸಕ್ಸಸ್ ಆಗುತ್ತೆ? ನಿಮ್ ತಂದೆ ಹೆಸರೇನು? ಶಿವಾನಂದ್. ಶಿವಾನಂದ್, ಮಿಸ್ಟರ್ ಶಿವಾನಂದ್. ಅಯ್ಯೋ, ಏನ್ ಸಾರ್, ವಯಸ್ಸಿಗೆ ಬಂದಿರೋ ಮಗಳು ರಾತ್ರಿ ಎದ್ದಿರ್ಬೇಕಾದ್ರೆ ಒಳಗಡೆ ನೀವು ನಿದ್ದೆ ಮಾಡ್ತಿದ್ದೀರಾ ಸಾರ್? ಅಯ್ಯೋ, ಅಪ್ಪ ಇದ್ಬಿಟ್ಟು, ಅಪ್ಪ ಬಂದ್ಬಿಟ್ಟು. ಶಿವಾನಂದ್, ನೀನು ಇಷ್ಟೊತ್ತಿನಲ್ಲಿ ಮಲಗೋದು ಬಿಟ್ಟು ಇಲ್ಲೇನೆ ಮಾಡ್ತಾ ಇದೀಯಾ? ಅಪ್ಪ, ಅದು ನಿದ್ರೆ ಬರಲಿಲ್ಲ. ಸರಿ ಹೋಗ್. ಇಷ್ಟು ರಾತ್ರಿಯಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಮಾತಾಡ್ತಾ ಇದ್ದೀನಿ ಮಗಳ ಜೊತೆ. ಸಂಬಂಧನ? ಸಂಶೋಧನೆ. ಸಂಶೋಧನೆ ಏನು? ಲವ್. ಲವ್ವ? ಅಯ್ಯೋ, ಈ ರಮೇಶನಿಗೂ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಮದುವೆ ಆಗದಿರೋ ಗಂಡಸನ್ನ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ದಾನಲ್ಲ, ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಇಟ್ಕೊಂಡು ನಾನು ಓದಾಡ್ತಾ ಇದ್ದೀನಿ. ಏನಾದರೂ ಮಾಡಿ ಇವನ್ನ ಇಲ್ಲಿಂದ ಓಡಿಸ್ಬೇಕು. ಏನ್ ತಾತ ಇದು? 7 ಗಂಟೆಗೆ ಪಾಠಕ್ಕೆ ಬರೋ ಮಕ್ಕಳು 10 ಗಂಟೆ ಆದ್ರೂ ಬಂದಿಲ್ಲ. ಬರೋಲ್ಲ, ಬರೋ ಚಾನ್ಸೇ ಇಲ್ಲ. ನಾನ್ ಇಲ್ಲಿರೋವರೆಗೂ ಅವ್ರನ್ನ ಇಲ್ಲಿ ಬರೋಕೆ ಬಿಡೋದೇ ಇಲ್ಲ. ಏನ್ ಹಾಗೆ ನೋಡ್ತಿದ್ದೀರಾ? ನಿನ್ನೆ ನಿಮ್ ಶಿಷ್ಯಂದ್ರಿಗೆ ದುಡ್ಡು ಕೊಟ್ಬಿಟ್ಟು ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡೋಕೆ ಹೇಳಿದ್ದೀನಿ. ಸಂಗೀತ ಅಂದ್ರೆ ಹೇಗಿರಬೇಕು, ಹಾಡು ಅಂದ್ರೆ ಹೇಗಿರಬೇಕು ಅಂತ ಸಿನಿಮಾ ನೋಡಿ ಕಲ್ತ್ಕೊಳಕ್ ಹೇಳಿದ್ದೀನಿ. ಇವತ್ತು ನಿಮ್ಮ ಸಂಗೀತ ಕಚೇರಿ ಇಲ್ಲದೆ ಹಾಯಾಗಿ ನೆಮ್ಮದಿಯಾಗಿ 10 ಗಂಟೆವರೆಗೂ ನಿದ್ದೆ ಮಾಡಿದೆ. ನೀವ್ ನಿದ್ದೆ ಮಾಡೋದಕ್ಕೋಸ್ಕರ ನನ್ ಸಂಗೀತದ ಕ್ಲಾಸೇ ಹಾಳು ಮಾಡ್ಬಿಟ್ರಲ್ಲ. ಹೌದು, ನಿಮ್ಮ ಹತ್ರ ಪಾಠ ಕಲಿಯೋ ನಿಮ್ ಶಿಷ್ಯಂದ್ರು MS ಸುಬ್ಲಕ್ಷ್ಮಿ, ವಸಂತ್ ಕುಮಾರಿ, ಜೇಸುದಾಸ್ ಆಗ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಹತ್ರ ಕಲ್ತೋರು ಸ್ಟೇಜ್ ಹತ್ತುತ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿಲ್ಲ. ನೋಡಿ, ನೀವೇನೇ ಅಡ್ಡಿ ಮಾಡಿದ್ರು ನಾಳೆಯಿಂದ ನನ್ ಸಂಗೀತದ ಕ್ಲಾಸ್ ನಡೆಯುತ್ತೆ. ಇನ್ನು ಜೋರಾಗಿ ನಡೆಯುತ್ತೆ. ಮನೆಯಿಂದ ಕಳಿಸ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಹೋಗ್ಬೇಕು ಅಂತ ನೀವೇ ತೀರ್ಮಾನ ಮಾಡಿದ್ದೀರಾ. ಐ ಕಾಂಟ್ ಹೆಲ್ಪ್. ನನ್ ಸಂಗೀತದ ಕ್ಲಾಸ್ಗೆ ತೊಂದರೆ ಆಗೋ ಹಾಗಿದ್ರೆ ನನಗೆ ಮನೆನೇ ಬೇಕಾಗಿಲ್ಲ. ನೋಡಿ ಬುದ್ಧಿ, ಸೌಮ್ಯ ತಾಯಿಯಲ್ಲ ತಬ್ಲಿ. ಅವಳು ಜನ್ಮ ಕೊಟ್ಟು ನನ್ನ ಮಗಳು ತೀರ್ಕೊಂಡ್ಬಿಟ್ಲು. ಅಳಿಯ ಅನ್ಸ್ಕೊಂಡವನು ಬೇರೆ ಮದುವೆ ಮಾಡ್ಕೊಂಡು ಹೊಂಟೋಗ್ಬಿಟ್ಟ. ಆವತ್ತಿನಿಂದ ಇವತ್ತಿನ ಗಂಟ ತಂದೆ ತಾಯಿ ಎಲ್ಲ ನಾನೇ ಆಗ್ಯವನಿ. ನನ್ ಬಿಟ್ರೆ ಸೌಮ್ಯಾಗಿರೋದು ಅಂದ್ರೆ ಸಂಗೀತ ಒಂದೇಯ. ಈ ಸಿಟ್ಟೊಂದ್ ಬಿಟ್ರೆ ಮನಸ್ಸು ಬಂಗಾರ ಬುದ್ಧಿ. ನೀವಿರೋ ಗಂಟ ಅವಳು ಪಾಠ ಹೇಳ್ದಿರೋಂಗ ನಾನ್ ನೋಡ್ಕೋತೀನಿ. ಅದು ಏನ್ ನಡೀತಾ ಇದೆ ಇಲ್ಲಿ? ಏನಯ್ಯ, ಏನಂತ ತಿಳ್ಕೊಂಡಿದ್ಯಾ? ನೀನ್ ರಮೇಶನಿಗೆ ಕ್ಲೋಸ್ ಫ್ರೆಂಡೇ ಆಗಿರ್ಬೋದು, ಹಾಗಂತ ನೀನ್ ಇಷ್ಟ ಬಂದಾಗ ನಡ್ಕೋತೀಯ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಇಲ್ಲಿ ಏನಾಯ್ತು ಅಂತ ಈ ಕೂಗಾಡ್ತಿದ್ದೀರಿ? ಹಾಗಾದ್ರೆ ಇಲ್ಲಿ ನಡೆದಿದ್ದೇನು? ಬೀಳ್ತಿದ್ ಗಂಗಾನ ಅವ್ನ್ ಕಾಪಾಡಿದಾನೆ, ಇದ್ರಲ್ಲಿ ತಪ್ಪೇನಿದೆ? ತಲೆ ಒಳಗೆ ಅನುಮಾನ ಸೇರ್ಕೊಂಡ್ಬಿಟ್ರೆ ಕಂಡಿದ್ದೆಲ್ಲ ತಪ್ಪಾಗಿ ಕಾಣುತ್ತಂತೆ. ಆ ದುರ್ಯೋಧನ ಕರ್ಣನ್ ಮೇಲೆ ಅನುಮಾನ ಪಟ್ಟಿದ್ರೆ ಸ್ನೇಹಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ. ನನ್ ಕ್ಯಾಪ್ಟನು ಹಾಗೇನೆ, ನಾನು ಸಿಕ್ಕಿರೋ ಕರ್ಣ. ನಿಮ್ಮ ಮಾವ ಏನೋ ಲಾಜಿಕ್ ಹೇಳಿದ್ರೆ ನೀನು ಅವ್ರ ಹತ್ರ ಮೈಥಾಲಜಿ ಹೇಳ್ತಿದೀಯಾ? ನಿನ್ನೆ ರಾತ್ರಿ ನನ್ನ ಮಗಳನ್ನ ಮರಳು ಮಾಡಕ್ ನೋಡ್ದ. ಇಲ್ಲಿನ್ಯಾರನ್ನ ಮರಳು ಮಾಡ್ತಾನೋ ಏನೋ. ಇರ್ಲಿ, 6 ದಿನ ತಾನೆ, ನೋಡ್ಕೋತೀನಿ. ಈಗಾಗ್ಲೇ ಅವ್ರ ಮಗಳನ್ನ ಮರಳು ಮಾಡಿದೀನಿ. 6 ದಿವಸದಲ್ಲಿ ನಾನು ಉಳಿತಿರೋ ಬೆಂಕಿ ನೀನ್ ಬೇರೆ ಯಾಕೋ ತುಪ್ಪ ಸುರಿತ್ಯಾ? ತಮಾಷೆಗೆ ಎಲ್ಲ ಸುಮ್ಮನೆ. ಎಲ್ಲಿ ಹೋಯ್ತು? ಏನವ ಹುಡುಕ್ತಾ ಇದೀಯಾ? ಹಾರ್ಮೋನಿಯಂ ಪೆಟ್ಟಿಗೆ ಹುಡುಕ್ತಾ ಇದೀನಿ ತಾತ. ತಕವಾ. ಏನ್ ತಾತ ಇದು? ಸೀರೆ.
ಹಾರ್ಮೋನಿಯಂ ಪೆಟ್ಟಿಗೆ ಹುಡುಕ್ತಾ ಇದ್ರೆ ಸೀರೆ ತಂದು ಕೊಡ್ತಾ ಇದೀಯಾ? ಇದು ಸಾಧಾರಣವಾದ ಸೀರೆ ಅಲ್ಲವಾ, ರೇಷ್ಮೆ ಸೀರೆ. ರೇಷ್ಮೆ ಸೀರೆನಾ? ರೇಷ್ಮೆ ಸೀರೆ ತುಂಬಾ ಚೆನ್ನಾಗಿದೆ. ಎಷ್ಟು ತಾತ ಇದು? 3,000 ಮಗ. 3,000? ಅಷ್ಟೊಂದು ಹಣ ಎಲ್ಲಿಂದ ಬಂತು ತಾತ ನಿನ್ಗೆ? ನಮ್ಮಂತವ್ರು ಒಂದನ್ ಪಡ್ಕೋಬೇಕಾದ್ರೆ ಇನ್ನೊಂದನ್ ಕಳ್ಕೋಬೇಕಾವ. 500 ರೂಪಾಯಿಗೂ ಬೆಲೆ ಬಾಳ್ದೇ ಇರೋ ಹಾರ್ಮೋನಿಯಂ ಪೆಟ್ಟಿಗೆನ ವಿಜಯಪ್ಪನವರು 3,000 ರೂಪಾಯಿ ಕೊಟ್ಟು ತಗೊಂಡ್ರವ. ಅವ್ರ ತಾವ ಹಣ ಐತೆ, ನಮ್ ತಾವ್ ಬರೀ ಆಸೆ ಐತೆ. ನೀನ್ ಅವ್ರ ಕೂಟ ಜಗಳ ಆಡೋದು ನೋಡ್ಲಾರ್ದೇನೆ ಹಾರ್ಮೋನಿಯಂ ಪೆಟ್ಟಿಗೆ ಅವ್ರಿಗೇನೆ. ಸೌಮ್ಯ, ಸೌಮ್ಯ, ನಿಮ್ ಹತ್ರ ದುಡ್ಡಿರೋ ಮಾತ್ರಕ್ಕೆ ಏನ್ ಬೇಕಾದ್ರೂ ತಗೋಬಹುದು ಅನ್ಕೊಂಡಿದ್ದೀರಾ? ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ಕೊಂಡ್ಕೋಬಹುದು, ಆದ್ರೆ ತಾಯಿ ಕೊಂಡ್ಕೊಳಕ್ ಸಾಧ್ಯನಾ? ಸಂಗೀತನೂ ಹಾಗೇನೆ. ತಾಯಿ ಅಂದ್ರೂ ಒಂದೇ, ಸಂಗೀತ ಅಂದ್ರೂ ಒಂದೇ. ಸಂಗೀತ ಅನ್ನೋದು ಎಲ್ರಿಗೂ ಒಲಿ ಅಂತದಲ್ಲ, ಅದಕ್ಕೆ ಸಾಧನೆ ಬೇಕು. ಶಾರದೆ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಬರೀ ತಮಾಷೆಯಾಗಿ ಮಾತಾಡೋ ನಿಮ್ಗೆ ಸಂಗೀತದ ಬಗ್ಗೆ ಏನ್ ಗೊತ್ತಿರುತ್ತೆ? ಮಂಗನ್ ಕೈಲ್ ಮಾಣಿಕ್ಯ ಕೊಟ್ರೆ ಏನಾಗತ್ತೆ ಅಂತ ಕೇಳಿದ್ದೆ, ಈ ಕಣ್ಣರೆ ನೋಡ್ತಾ ಇದ್ದೀನಿ. ಕ್ಯಾಪ್ಟನ್ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಏನ್ ಅನ್ಕೊಂಡ್ರಿ ನನ್ನ ಫ್ರೆಂಡ್ ಬಗ್ಗೆ? ಅವನು ಗೊತ್ತಿಲ್ಲದೆ ಇರೋ ವಿಷಯ ಇಲ್ಲಿ ಯಾವುದೂ ಇಲ್ಲ ಅಂತ. ಇಲ್ಲಿ ಎಲ್ಲಾರ್ಗೂ ಗೊತ್ತಾದ್ರೆ ಚಂದ. ಒಂದೇ ಸಮಯದಲ್ಲಿ 10 ಬೇರೆ ಬೇರೆ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾನೆ. ಆ 10ರ ಬಗ್ಗೆನು ನೀವು ಯಾವಾಗ ಬೇಕಾದ್ರೂ ಏನ್ ಕೇಳಿದ್ರು ಪಟ 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 ಅಂತ ಉತ್ತರ ಕೊಡ್ತಾನೆ. ಅದು ನಮ್ ಕ್ಯಾಪ್ಟನ್ ದಶಾವಧಾನಿ. ಏಯ್, ಏನೇ ನೋಡ್ತಾ ಇದೀಯಾ? ಏಯ್, ನಡ್ರಿ ಆಚೆ, ನಡಿ ಆಚೆ. ಬಹುತ್ ಅಚ್ಚಾ ಗಾಯ. ನಿಮ್ ಹತ್ರ ಇಂಥ ಒಂದು ಸಂಗೀತದ ಜ್ಞಾನ ಇದೆ ಅಂತ ಗೊತ್ತಿಲ್ದೆ ನಿಮ್ಮನ್ ಏನೇನೋ ಅಂದ್ಬಿಟ್ಟೆ. ನೀವ್ ನಂಗೆ ಹಾಡಲ್ಲೇ ಉತ್ತರ ಕೊಟ್ಬಿಟ್ರಿ. ದಯವಿಟ್ಟು ನನ್ನ ಕ್ಷಮಿಸಿ.